ಕೆಲವರು ಅಯ್ಯೋ ನನಗೆ ಕಿಮ್ಮತ್ತೇ ಇಲ್ಲ, ನನಗೆ ಕಿಮ್ಮತ್ತೇ ಇಲ್ಲ ಅಂತ ಗೊಣಗ್ತಿರ್ತೀರಿ. ಯಾಕೆ ಹಂಗೆ ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಿ? ಒಂದ್ಸಲ ವಿಚಾರ ಮಾಡಿ ನೋಡ್ರಿ, ನೀವು ಎಲ್ಲಿದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೊಡ್ರಿ. ನಿಮಗೆ ಕಿಮ್ಮತ್ತಿಲ್ಲ ಅಂತ ಅಲ್ಲ, ನೀವು ಕಿಮ್ಮತ್ತಿರೋ ಜಾಗದಾಗ ಇರೋದಿಲ್ಲ ಅಂತ. ನಿಮಗೆ ಕಿಮ್ಮತ್ತು ಸಿಗೋ ಜಾಗದಾಗಿದ್ರೆ ನಿಮಗೆ ಕಿಮ್ಮತ್ತು ಇರೋವ್ರ ಜೊತೆ ನೀವು ಸಂಘ ಮಾಡಿದ್ರೆ ಅಂದ್ರೆ ನಿಮಗೆ ಕಿಮ್ಮತ್ತು. ಅದನ್ನ ಬಿಟ್ಟ ಅಗ್ಗದ ಜಾಗದಾಗ ಅಗ್ಗದ ಜನರೊಂದಿಗೆ ಕೂಡಿ ನನಗೆ ಕಿಮ್ಮತ್ತೇ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಿಮಗೆ ಕಿಮ್ಮತ್ತಿಲ್ಲದ ಜಾಗದಲ್ಲಿ ನಿಮ್ಮ ಕಾಲೊಳಗಿನ ಚಪ್ಪಲಿ ಕೂಡ ಬಿಡಬಾರದು ಅಂತ. ಅಂಥದ್ರಲ್ಲಿ ನಿಮಗೆ ಕಿಮ್ಮತ್ತೇ ಇಲ್ಲದ ಜಾಗದಾಗ ನೀವ್ಯಾಕೆ ಅಲ್ಲಿರ್ತೀರಿ? ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಅಂದ್ಕೊಂಡು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ರಿ. ನಿಮಗೆ ಕಿಮ್ಮತ್ತಿರೋ ಜಾಗದಾಗ ಗಮ್ಮತ್ತಿನಿಂದ ಬದುಕ್ರಿ. ಒಂದು ನೊಣ ತರಕಾರಿ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತಂದ್ರೆ ಅದ್ರ ಕಿಮ್ಮತ್ತೇನು ಜಾಸ್ತಿ ಆಗೋದಿಲ್ಲ, ಭಾಳ ಅಂದ್ರೆ 8-10 ರೂಪಾಯಿ ಆಗ್ಬೋದು. ಅದೇ ನೊಣ ಬಂಗಾರ ತೂಕ ಮಾಡೋ ತಕ್ಕಡಿ ಒಳಗೆ ಕುಂತು ಅಂದ್ರೆ ಅದರ ತೂಕ